ಅದೇ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿಕೊಂಡು ಶಿವಮೊಗ್ಗದಿಂದ ತುಮಕೂರ್ವರೆಗೂ ವಿತೌಟ್ ಆಕ್ಸಿಜನ್ ಬಂದಿದ್ದಾರೆ. ಕಿದ್ವಾಯಿಗೆ ಕರ್ಕೊಂಡೋದ್ರು, ಆಗೋದಿಲ್ಲ, ಲಾಸ್ಟ್ ಸ್ಟೇಜ್ 4th ಸ್ಟೇಜು. ಸೊ ಅವ್ರಿಗೆ 1 ಪಾಯಿಂಟ್ ಬರೀತಾ ದಿನಕ್ಕೆ ಎಷ್ಟು 10 ಪೇಜಸ್ ಬರೆಯೋರು, 15 ಪೇಜಸ್ ಬರೆಯೋರು ಲೆಕ್ಕಕ್ಕಿಲ್ಲ. ಸ್ಕ್ಯಾನಿಂಗಲ್ಲಿ ನೋಡಿದರೆ ಆಲ್ಮೋಸ್ಟ್ ಉಳಿಯೋದಿಲ್ಲ ಅಂತ ಹೇಳಿದವರು 30% ಅವ್ರಿಗೆ ಲೈಫ್ ಎಕ್ಸ್ಟೆಂಡ್ ಆಗಿರೋ ಥರ. ಸೊ ನಾವು ಯಾರು ಬಂದಿದ್ದೀರಿ ಅವರ ಭಾಗ್ಯದಲ್ಲಿದ್ದರೆ ಮಾತ್ರ ಬರೋಕ್ಕಾಗೋದು. ಅದೆಲ್ಲ ಭಾಗ್ಯವಂತರು. 4 ಗಂಟೆಗೆ ಅವರು ಫೋನ್ ಮಾಡಿದ್ರು, ಬಸ್ ಚೆಕ್ ತೊಗೊಂಡು ಹೋಗಪ್ಪ ಅಂತ. ಮನೆಗೆ ಹೋದರೆ 2 ಲಕ್ಷ ಕೊಟ್ಟರು ಕಾಸು. ನಮ್ಮ ಅಪ್ಪನ ತಂಗಿಯೊಬ್ಬರು, ನಮ್ಮ ಅತ್ತೆ ಅವ್ರಿಗೆ ಕ್ಯಾನ್ಸರ್ ಬಂದಿರೋದು, ಬ್ರೆಸ್ಟ್ ಕ್ಯಾನ್ಸರು ಪ್ಲಸ್ ಓವರಿ ಕ್ಯಾನ್ಸರ್ ಎರಡೂ ಬಂದಿದೆ. ಬಟ್ ಅವ್ರಿಗೆ ಐಡೆಂಟಿಫೈ ಆಗಿಲ್ಲ. 1 ಮಂತ್ ಬಿಫೋರ್ ಅವ್ರಿಗೆ ಲಂಗ್ಸಲ್ಲಿ ಫುಲ್ ನೀರು ತುಂಬಿದೆ. ಈವನ್ ಬ್ರೀತ್ ಮಾಡೋದಕ್ಕೂ ಆಗ್ತಿಲ್ಲ. ಆಲ್ಮೋಸ್ಟ್ 99% ಅವ್ರಿಗೆ ಜೀವ ಇಲ್ಲ ಅನ್ನೋ ಥರ. ಅವತ್ತು ನೈಟ್ ನನಗೆ ಕಾಲ್ ಮಾಡಿದರು, ನನಗೆ ಬದುಕೋದಕ್ಕೆ ಆಗ್ತಿಲ್ಲ, ಉಸಿರಾಡೋಕ್ಕಾಗ್ತಿಲ್ಲ, ನಾನು ಇರೋದೇ ಇಲ್ಲ ಅಂತ. ಸರಿ ಮ್ಯಾಮ್, ನನಗೆ ಲಾಸ್ಟ್ ವೆಬಿನಾರ್ ಕ್ಲಾಸಲ್ಲಿ ಒಂದು ಪಾಯಿಂಟ್ ಹೇಳಿದರು, ರೈಟಿಂಗಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ಹೇಳಿದರು. ಬಟ್ ಅಲ್ಲಿ ಬರೆಸ್ಬೇಕಾದ್ರೆ ನನಗೆ ಬರೆಯೋದಕ್ಕೋಸ್ಕರ ಇಲ್ಲಿ ಬರೆಯೋದಕ್ಕೋಸ್ಕರ ಹಿಂಗೆ ಮಾಡಬೇಕಿತ್ತ ಅಂತ ಥಾಟ್ ಬರ್ತಾಯಿತ್ತು. ಬಟ್ ಅದ್ರದ್ದು ಬೆನಿಫಿಟ್ಸು ನಾನೀಗ 1 ಮಂತಿಂದ ಏನು ನೋಡಿದ್ದೀನಿ, ಬರೆಯೋದ್ರಿಂದ ಎಷ್ಟು ಬೆನಿಫಿಟ್ಸ್ ಆಗಿದೆ ಅನ್ನೋದು ಗೊತ್ತಾಯಿತು. ಅವತ್ತು ಮ್ಯಾಮ್ ಒಂದು ಎಕ್ಸಾಂಪಲ್ ಹೇಳಿದರು ನನಗೆ. ಸರಿ ಆಯಿತು, ನಮ್ಮ ಲೈಫಲ್ಲಿ ಏನೇನಿದೆ ಅನ್ನೋದಕ್ಕೆ ಒಂದು 10 ಪಾಯಿಂಟ್ಸ್ ಗ್ರ್ಯಾಟಿಟ್ಯೂಡ್ ಬರೀರಿ ಅಂತ ನಾನು ಹೇಳಿದೆ ಅವ್ರಿಗೆ. ಈವನ್ ಬ್ರೀತ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಅವ್ರಿಗೆ ಒಂದು ನೀರು ಕುಡಿಯೋದಕ್ಕೂ ಆಗ್ತಾಯಿಲ್ಲ. ಸೊ ಅವಾಗ ಅವರು ಅದನ್ನು ತೊಗೊಂಡ್ರು. ಆ ಪಾಯಿಂಟ್ ಯಾವ ಥರ ತೊಗೊಂಡ್ರು ನನಗೂ ಗೊತ್ತಿಲ್ಲ, ತಗೋತಾರೋ ಇಲ್ಲೋ ಅನ್ನೋ ಡೌಟಲ್ಲೇ ನಾನು ಹೇಳಿದ್ದು. 99% ಅವ್ರಿಗೆ ಉಸಿರಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಪೆನ್ನು ಬುಕ್ ತೊಗೊಂಡು ನನಗೆ ಹಿಂಗಾಗಿದೆ, ಏನಂತ ಥ್ಯಾಂಕ್ ಯು ಬರೀಲಿ ಅಂತ ಹೇಳಿದರು. ಸೊ ಅವರು ಸ್ಟಾರ್ಟ್ ಮಾಡಿದರು. 10 ಪಾಯಿಂಟ್ಸ್ ಬರಿಬೇಕಾ ಅಂತ ಹೇಳಿದವರು ಅವತ್ತು 30 ಪಾಯಿಂಟ್ಸ್ ಬರೆದಿದ್ದಾರೆ. ಉಸಿರಾಡೋಕ್ಕಾಗದೇ ಇರೋರು, ನಿದ್ದೆ ಬರ್ತಲೇ ಇರೋರಿಗೆ 3 ಗಂಟೆಗೆ ನಿದ್ದೆ ಬಂದಿದೆ. 8 ಗಂಟೆಗೆ ಎಚ್ಚರ ಆಯಿತು. ಅವತ್ತು ಶಿವಮೊಗ್ಗಕ್ಕೆ ಹೋದರು. ಸೊ ಶಿವಮೊಗ್ಗದಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ರು. ಅವತ್ತು ಒಂದು 4 ಲೀಟರ್ಸ್ ಅವ್ರಿಗೆ ಲಂಗ್ಸಲ್ಲಿ ನೀರು ತುಂಬಿರೋದು ತೆಗೆದ್ರು. ಸೊ ಅವರು ಏನು ಅಂದರೆ ಬರೀ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ಕೋತಾ ಇರೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಪ್ರತಿಯೊಂದು ಇದಕ್ಕೂ ಥ್ಯಾಂಕ್ ಯು ಯೂನಿವರ್ಸ್ ಅಷ್ಟೇ ಕೋಡ್ ವರ್ಡು. ಸೊ ನಾನು ಟೆನಿಕಾಸ್ ತುಮಕೂರಿಗೆ ಕರ್ಕೊಂಡು ಬರಬೇಕಿತ್ತು ಅವ್ರನ್ನ. ಹೋದೆ, ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಶಿವಮೊಗ್ಗದಲ್ಲಿ. ಸೊ ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರಲಿಲ್ಲ. ನಾನು ಡಾಕ್ಟರ್ ಹತ್ರ ಮಾತಾಡಿದೆ, ಅವ್ರು ಕಳಿಸ್ಕೊಡೋದಕ್ಕೆ ರೆಡಿ ಇರಲಿಲ್ಲ. ಬಟ್ ಅವ್ರಿಗೆ ಆಕ್ಸಿಜನ್ ನೀಡಿತ್ತು, ಬೇಕಿತ್ತು. ಸೊ ನಿಮ್ಮ ರಿಸ್ಕ್ ಮೇಲೆ ಕರ್ಕೊಂಡೋಗಿ, ಆ್ಯಂಬುಲೆನ್ಸಲ್ಲಿ ಕರ್ಕೊಂಡೋಗಿ, ಇಲ್ಲ ಅಂತಂದರೆ ಆಕ್ಸಿಜನ್ ಸಿಲಿಂಡರ್ ಸಿಗುತ್ತೆ, ಕರ್ಕೊಂಡೋಗಿ ಅಂತ ಹೇಳಿದರು. ನಾನು ಏನು ಬೇಡ, ಅವ್ರು ಹಂಗೆ ಬರ್ತಾರೆ ತುಮಕೂರ್ವರೆಗೂ ಅಂತ. ಅವ್ರಿಗೂ ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ಗೂ ಅವ್ರ ಮಗಳಿಗೂ ಭಯ ಆಯಿತು. ಡಾಕ್ಟ್ರು ಇಷ್ಟೊಂದು ಇದು ಹೇಳ್ತಾ ಇದ್ದಾರೆ, ಆಕ್ಸಿಜನ್ ಇಲ್ಲದೆ ಹೆಂಗೆ ಕರ್ಕೊಂಡೋಗೋದು ಬೇಡ ಅಂತ ಹೇಳಿದರು. ಇಲ್ಲ ಬನ್ನಿ ಹೋಗೋಣ ಅಂತ ಹೇಳಿ ಅವ್ರು ಏನು ಯೂನಿವರ್ಸ್ನ ನಂಬಿದ್ರು, ಅದೇ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿಕೊಂಡು ಶಿವಮೊಗ್ಗದಿಂದ ತುಮಕೂರ್ವರೆಗೂ ವಿತೌಟ್ ಆಕ್ಸಿಜನ್ ಬಂದಿದ್ದಾರೆ. ಸೊ ಲೈಫ್ ಯಾವ ಥರ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಕೇಳಿದ್ರಿ. ಡಾಕ್ಟ್ರೇ ಹೇಳಿದರು, ಅದೇ ದಿನ ನಾವು ಟೆಸ್ಟಿಗೆ ಕರ್ಕೊಂಡೋದಾಗ ರಿಪೋರ್ಟ್ ಬಂತು, ಉಳಿಯೋದೇ ಇಲ್ಲ, ಅವರು 7 ಡೇಸ್ ಮ್ಯಾಕ್ಸಿಮಮ್ಮು. ಕಿದ್ವಾಯಿಗೆ ಕರ್ಕೊಂಡೋದ್ರು, ಆಗೋದಿಲ್ಲ, ಲಾಸ್ಟ್ ಸ್ಟೇಜ್ 4th ಸ್ಟೇಜು, ಆಗೋದಿಲ್ಲ ಅಂತ ಹೇಳಿದರು. ಸೊ ನಾನು ಅವ್ರದ್ದು ಏನಂದರೆ ಬರೀರಿ ಇಷ್ಟೇ ನಾನು ಹೇಳಿದ್ದು. ಸೊ ಅವ್ರಿಗೆ 1 ಪಾಯಿಂಟ್ ಬರೀತಾ ದಿನಕ್ಕೆ ಎಷ್ಟು 10 ಪೇಜಸ್ ಬರೆಯೋರು, 15 ಪೇಜಸ್ ಬರೆಯೋರು ಲೆಕ್ಕಕ್ಕಿಲ್ಲ. ಸೊ ಅದಾದಮೇಲೆ 1 ವಾರ ಆಯಿತು. ತಿರ್ಗಾ ಪೆಟ್ ಸ್ಕ್ಯಾನು ರಿಪೋರ್ಟ್ ಬರಬೇಕಿತ್ತು. ಸ್ಕ್ಯಾನಿಂಗಲ್ಲಿ ನೋಡಿದರೆ ಆಲ್ಮೋಸ್ಟ್ ಉಳಿಯೋದಿಲ್ಲ ಅಂತ ಹೇಳಿದವರು 30% ಅವ್ರಿಗೆ ಲೈಫ್ ಎಕ್ಸ್ಟೆಂಡ್ ಆಗಿರೋ ಥರ. ಸೊ ಆಮೇಲೆ ಇನ್ನೂ ಅವರು ಏನು ಕಂಟಿನ್ಯೂ ಮಾಡಿದ್ರು, ಇವತ್ತು 1 ಮಂತು ಅವ್ರಿಗೆ 20 ಇಯರ್ಸ್ ತನಕ ಲೈಫ್ ಸ್ಪ್ಯಾನ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟ್ರು ಹೋಪ್ ಕೊಟ್ಟಿದ್ದಾರೆ. ಇದು ನಾನು ಲೈವಾಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಅವರು ದಿನ ಮ್ಯಾಮ್ಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಎಲ್ಲ
ನನ್ನ ಸಹೋದರ ಸಹೋದರಿಯರಿಗೆ ಅವ್ರು ಹೇಳಿದಂಗೆ ನಾವು ಯಾರಿಗೆ ಬಂದಿದ್ದೀರಿ ಎಲ್ಲರೂ ನಾವು ಶ್ರೀಮಂತ ಅಂತ ತಿಳ್ಕೋಬೇಕು. ಶ್ರೀಮಂತರೇ ನಿಜವಾಗ್ಲೂ. ಯಾಕಂದರೆ ಎಷ್ಟೋ ಜನ ಈ ವಿಡಿಯೋ ನೋಡಿರ್ತಾರೆ, ಯಾರು ಬರೋಕ್ಕಾಗುತ್ತೆ, ಆಗಲ್ಲ. ಸೊ ನಾವು ಯಾರು ಬಂದಿದ್ದೀರಿ ಅವರ ಭಾಗ್ಯದಲ್ಲಿದ್ದರೆ ಮಾತ್ರ ಬರೋಕ್ಕಾಗೋದು. ನಾವೆಲ್ಲ ಭಾಗ್ಯವಂತರು. ನಾನು ಲಾಸ್ಟ್ ಟೈಮು ಮನಿ ಕ್ಲಾಸ್ ಮೇಡಮ್ ಅವ್ರು ಅಟೆಂಡ್ ಮಾಡಿದ್ದೆ. ಒಂದು 3:34ಗೆ ನನಗೆ ಒಂದು ಕಾಲ್ ಬಂತು. ನನಗೆ ಒಂದು ಕೋವಿಡ್ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೆ. ಅವ್ರು 3.5 ಲಕ್ಷ ಕೊಡೋದಿತ್ತು. ಒಂದು 4 ಗಂಟೆಗೆ ಅವರು ಫೋನ್ ಮಾಡಿದ್ರು, ಬಸ್ ಚೆಕ್ ತೊಗೊಂಡು ಹೋಗಪ್ಪ ಅಂತ. ಮನೆಗೆ ಹೋದೆ, 2 ಲಕ್ಷ ಕೊಟ್ಟರು, ಕಾಸು ಚೆಕ್ ಕೊಟ್ಟಿದ್ದಾರೆ. ಅದಾದಮೇಲೆ ಹಲವಾರು ಮಿರಾಕಲ್ಸ್ ನಡೆದಿದೆ. ನಾನು ಯಾವುದೋ ಒಂದು ಬೇರೆಯವ್ರಿಗೆ ಏನೋ ಒಂದು ಕೆಲಸ ಮಾಡಿಕೊಟ್ಟೆ. ಅವ್ರು ನಿಂಗೆ ಎಷ್ಟು ಬೇಕಪ್ಪ ಕೇಳೋರು, ನನಗೊಂದು 50,000 ಕೊಡಿ ಅಂದೆ. ಅವರು 1 ಲಕ್ಷ ತೊಗೊಂಡೋಗಪ್ಪ ಅಂತ ಕೊಟ್ಬಿಟ್ರು. ಹೇಳ್ತಾ ಇರೋದು ಆ ಥರ ನಮ್ಮ ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದೀರಿ. ಬೇರೆ ಬೇರೆ ಕೆಲಸಗಳಲ್ಲೂ ಅಷ್ಟೇ ಸಾಕಷ್ಟು ಮನಿ ಫ್ಲೋ ಆಗಿದೆ ನನಗೆ. ಡೈಲಿ ವಾರದಲ್ಲಿ 1,50,000 ಈಗ ಬರ್ತಾ ಇದೆ. ಚೆನ್ನಾಗಿದೆ. ನಾವು ಫಾಲೋ ಅಪ್ ಇನ್ನೂ ಪೂರ್ತಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಸರಿ ಮಾಡಬೇಕು ಅಂತ ನನ್ನ ಮನಸ್ಸು ನಾನು ಹೇಳ್ಕೊಳ್ಳಿ ಅಂತ ಮೇಡಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಲಕ್ಷ್ಮೀ ಮೇಡಮ್ ಅವರು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ. ಎಲ್ಲರಿಗೂ ಮಾಡ್ತಿರೋರಿಗೆಲ್ಲ ನಾವು ಫಾಲೋ ಅಪ್ ಮಾಡಿದ್ರೆ ಖಂಡಿತ ಒಲಿಯುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಸೆಕೆಂಡ್ ಕ್ಲಾಸ್ ಇದು. ಸೆಕೆಂಡ್ ಕ್ಲಾಸ್ ಬಂದಿದ್ದೀನಿ ಅಂತೆ. ಈಗ ಲಾಸ್ಟ್ ಟೈಮು ಬರಬೇಕು ಅಂದ್ಕೊಂಡೆ, ಹಾಗಿರಲಿಲ್ಲ. ಮೈಸೂರಲ್ಲಿ ಮಾಡೋದು ಅಂದ್ಕೊಂಡೆ, ಆಗಲಿಲ್ಲ. ಬಟ್ ಆ ಟೈಮ್ ಬರಬೇಕು. ಈಗ ಸಾರಿ ಹೇಳಲ್ಲ, ಆ ಟೈಮ್ ಬಂತು. ಇವತ್ತು ನಾವು ಬಂದಿದ್ದೀವಿ. ಇಲ್ಲಿ ಯಾರು ಬಂದಿದ್ದೀವಿ ನಾವೆಲ್ಲರೂ ಕೋಟ್ಯಾಧಿಪತಿಗಳು, ಅದೃಷ್ಟವಂತರು ಅಂತ ಹೇಳ್ತಾ ನಮ್ಮ ಮೇಡಮ್ ಅವ್ರಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ